ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತಿಪಟೂರು ತಾಲೂಕಿನ ಶ್ರೀ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ತುಮಕೂರು 1 ಜಿಲ್ಲೆ ಇವರ ವತಿಯಿಂದ ಗಾಂಧಿ ಸ್ಮೃತಿ ಹಾಗೂ ನವಜೀವನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ರೈಲ್ವೆ ಮತ್ತು ಕೇಂದ್ರ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಹಾಗೂ ತಿಪಟೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಕೆ ಷಡಕ್ಷರಿ ಅವರ ನೇತೃತ್ವದಲ್ಲಿ ದೀಪವನ್ನ ಪ್ರಜ್ವಲಿಸುವ ಮುಖಾಂತರ ಗಾಂಧಿ ಸ್ಮೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಚಿವರಾದ ವಿ ಸೋಮಣ್ಣ ಮಾತನಾಡಿ, ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಪಟ್ಟಾಭಿಷೇಕವಾದ ನಂತರ ಕ್ಷೇತ್ರವು ಪ್ರಪಂಚದುದ್ದಗಲಕ್ಕೂ ಧಾರ್ಮಿಕತೆಯನ್ನ ಸಾರುವುದರೊಟ್ಟಿಗೆ ಪೂಜ್ಯರ ದೂರದೃಷ್ಟಿಯ ಫಲದಿಂದ ರಾಜ್ಯದ ಬಡ ಜನತೆಯ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯವೆಂದು ತಿಳಿಸಿದರು. ನಿಮಗೆ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತೀನಿ. ರಾಜಕಾರಣ ಅಧಿಕಾರ ಒಂದು ಕಡೆ, ಧಾರ್ಮಿಕ ಚಿಂತನೆಗಳು, ರಾಷ್ಟ್ರ ನಡೆದು ಬಂದ ದಾರಿ, ಈ ದೇಶಕ್ಕೆ ಧರ್ಮಸ್ಥಳದಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವ್ಯಾರು ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯತೆ ಇಲ್ಲ. ನಾನು ನನ್ನ ಪಕ್ಕ ಕೊಟ್ಟಾಗ ಏನು ಬಂದಿದ್ದೆ ಹೆಸರು ಸತೀಶ್ ಸುವರ್ಣ ಕೇಳಿದೆ, ಇದೇನೇ ನಿಮ್ಮ ಕಾರ್ಯಕ್ರಮ ಇದು ಅಂತ. ಅವ್ರು ಕೆಲವು ಬಿಚ್ಚ ಮನಸ್ಸಿಂದ ಕೆಲವು ಮಾಹಿತಿಯನ್ನು ಕೊಟ್ಟರು. ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಪಾರಂಪರಿಕ ಜೀವನದಲ್ಲಿ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಪಡ್ಕೊಂಡು ನಮ್ಮ ಸಂಸ್ಕಾರದ ಜೀವನವನ್ನು ಸಾಗಿಸುವಾಗ ಭಗವಂತನ ಬಳಿಗೆ ಹೋಗ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಧರ್ಮಸ್ಥಳವನ್ನು ಕೂಡ ಎಲ್ಲ ಒಂದು ಕಡೆ ನಾವು ಬಿಟ್ಟಿಲ್ಲ ಅನ್ನೋದಕ್ಕೆ ಒಂದು ನೋವಿನ ಸಂಗತಿಯನ್ನು ನಾನು ಹೇಳಲೇಬೇಕಾಯ್ತದೆ. ನಾನು ಸುವರ್ಣ ಕೇಳಿದೆ, ನೀವು ಬಡ್ಡಿ ಕೊಡ್ತೀರಾ, ಏನು ಕೊಡ್ತೀರಾ, ನಿಮ್ದೇನು ಕತೆ ನಿಮ್ಮದು ಅಂತ ಕೇಳಿದೆ. ನಾನು ಇಲ್ಲಿವರೆಗೂ ಇದ್ರ ಬಗ್ಗೆ ನಮಗೆ ಇವರು ಸಿ ಅವರೆಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ, ಡಿಆರ್ ಗುರುಪ್ರಸಾದ್, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಅಮರನಾಥ ಶೆಟ್ಟಿ, ಯೋಜನಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.